ನಮಸ್ತೆ ಗೆಳೆಯರೆ. ಕರೆಂಟ್ ಅಫೇರ್ಸ್ ಹೆಂಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಅಂದ್ರೆ ದೇವ ಜಾಗೃತಿ ಅಂತ ಕರೀತಾರೆ. ಭಗವಂತ ನಾವು ಎದ್ದಾಗ ಭಗವಂತ ಮಲಗಿರ್ತಾನಂತೆ, ನಾವು ಮಲಗಿದಾಗ ಭಗವಂತ ಎದ್ದಿರ್ತಾನಂತೆ. ದೇವ ಜಾಗೃತಿ ಅಂದ್ರೆ ಒಂದ್ರ ಮೇಲೊಂದು ಎಲ್ಲ ಆಚೆ ಬರ್ತಾ ಇದೆ ಪ್ರತಿಯೊಬ್ಬರದು. ಹಿಂಗೆ ಹಿಂದೆ ತುಂಬಾ ನಡೆದಿದೆ ಅಂತ ಅನ್ಸತ್ತೇನೋ ನಿಜವಾಗ್ಲೂ. ಆದ್ರೆ ಅವಾಗ ದಾಖಲೆಗಳು ಇರ್ತಿರ್ಲಿಲ್ಲ, ಮೀಡಿಯಾ ಇರ್ತಿರ್ಲಿಲ್ಲ. ಈ ಎಲೆಕ್ಟ್ರಾನಿಕ್ ಒಂದು ಪವರ್ ನೋಡಿ, ಬ್ಲ್ಯಾಕ್ ಚೈನ್ ಅಂತ ನಾವು ನಮ್ಮನ್ನ ನೆರಳಿನಂತೆ ಫಾಲೋ ಮಾಡ್ತಾ ಇದೆ ಎಲೆಕ್ಟ್ರಾನಿಕ್ಸ್. ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಹಂಗೆ ಈ ಟ್ರ್ಯಾಪ್ಗೆ ಸಿಕ್ಕಿದ ಕೀಟಗಳಂತೆ ಟಕ 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 ಬೀಳ್ತಾ ಇದ್ದಾರೆ. ರಾವಣ್ಣನ ಮನೆಯವರೆಲ್ಲ ಕುಟುಂಬ ಪರಿವಾರ ಸಮೇತನಾಗಿ ಜೈಲಿಗೆ ಹೋಗುವಂಗಾಗ್ತಾ ಇದೆ. ಅವನೊಬ್ಬ ಉಳಿದಿದ್ದ, ಅವನದೂ ಬಣ್ಣ ಬಯಲು. ಮೋಸ್ಟ್ಲಿ ಅವರು ಪರ ಅಗ್ರಹಾರದಲ್ಲಿ ಕಾರ್ನರ್ ಸೈಟ್ ಹುಡುಕಿ ಅಲ್ಲೇ ಮನೆ ಮಾಡಿಬಿಡೋದು ಪರ್ಮನೆಂಟ್ ಆಗಿ ಒಳ್ಳೇದು. ಅಥವಾ ಅವರ ಮನೆಯನ್ನೇ ಹಾಸನದಲ್ಲಿ ಜೈಲಾಗಿ ಕನ್ವರ್ಟ್ ಮಾಡಿ ಅಲ್ಲಿ ಇಲ್ಲದ ಜೈಲನ್ನ ನಿಲ್ಲುವ ಹಾಗೆ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಕರ್ನಾಟಕದ ಆಗುಹೋಗುಗಳು. ಮಾಡಿದ್ದುಣ್ಣೋ ಮಹಾರಾಯ. ಭ್ರಷ್ಟಾಚಾರದ ರಾಜಕಾರಣಿಗಳು, ಅಧಿಕಾರಿಗಳಿಗೆ ಅಹೋರಾತ್ರ ಅಂತೂ ಮನೆಯಲ್ಲಿ ನೋಡ್ಕೊಂಡು ಬಂದಿದ್ದಾನೆ ಭ್ರಷ್ಟಾಚಾರದ ಎಫೆಕ್ಟ್ ಏನು ಅಂತ. ಅದಕ್ಕೆ ಈ ರೀತಿ ಸಿಂಪಲ್ ಆಗಿ ಬದುಕೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಹೋರಾತ್ರ. ಯಾಕಂದ್ರೆ ನೋಡ್ಬಿಟ್ಟ ಯಾವುದರ ಪರಿಣಾಮ ಏನಾಗುತ್ತೆ, ಎಂತ IAS ಆಫೀಸರ್ಸ್ ಹೇಗೆ ಬದುಕಿದ್ರು, ಅವ್ರು ಮಾಡಿರೋದನ್ನ ಹೇಗೆ ಅನುಭವಿಸಿದ್ರು. ಸಂತರನ್ನೇ ಬಿಡ್ಲಿಲ್ಲ. ಆಶಾರಾಮು ಸಂತರ ಹೆಸರಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದು. ವೆರಿ ಇಂಟ್ರೆಸ್ಟಿಂಗ್. ರಾಜಕಾರಣಿಗಳು ಇನ್ನಾದ್ರೂ ಕಲಿಬೇಕು. ಕೆಟ್ಟ ಹಣದಿಂದ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅನ್ನೋದಕ್ಕೆ ಈ ರಜ್ವಲ್ಲು, ನೂರಜ್ಜು ಇವರೇ ಬ್ಯೂಟಿಫುಲ್ ಎಕ್ಸಾಂಪಲ್. ಇಂಥ ಮಕ್ಕಳು ಹುಟ್ಟೋದಾದ್ರೆ 14 ತಲೆಮಾರುಗಳಿಗಾಗುವಷ್ಟು 14,000 ಕೋಟಿಯ ಆಸ್ತಿ ಖತಮ್. ಈ ರೀತಿ ದೋಚಿದ ಆಸ್ತಿ ವೀರ್ಯ ದೋಚುತ್ತೆ, ವಂಶ ನಿರ್ವಂಶ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತಲೆ ಎತ್ತಿ ಬದುಕದಂಗಾಗಿದೆ ಸಮಾಜದಲ್ಲಿ. ಹಿರಿಯ ತಲೆಯ ಎದುರುಗಡೆ ಕುಟುಂಬ ಕೊಚ್ಚಿಕೊಂಡು ಹೋಗ್ತಾ ಇದೆ ಇವತ್ತು. ಅದು ಬಿಡಿ, ಇನ್ನು ಆರಕ್ಷಕರಿಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಟ್ರಯಾಂಗುಲರ್ ಸ್ಯಾಂಡ್ವಿಚ್ ಇರುತ್ತೆ ಪರಿಸ್ಥಿತಿ. ಏನಂದ್ರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಬ್ರೈಬಲ್ ಫೋರ್ಸು ಅಂದ್ರೆ ಲಂಚ ಕೊಡುವಂತಹ ಪ್ರೆಷರ್, ಅಂದ್ರೆ ಮನಸ್ಸಿನ ಆಸೆಗಳಿಗೆ ಆಯಾಮ ಅದು ತಣಿಸೋದು. ಎಂತ ಕೇಸ್ ಆದರೂ ದುಡ್ಡು ಕೊಟ್ಟು ಸಾಲ್ವ್ ಮಾಡೋಣ ಅಂತ. ಅದಕ್ಕೆ ದರ್ಶನ್ ಏನ್ ಮಾಡ್ದ, 30 ಲಕ್ಷ ಅರೇಂಜ್ ಮಾಡ್ದ ಪೊಲೀಸ್ ಮ್ಯಾನೇಜ್ಮೆಂಟ್ಗೆ, ಲಾಯರ್ ಮ್ಯಾನೇಜ್ಮೆಂಟ್ಗೆ ಅಂತ. ಅದಕ್ಕೆ ಆರಾಮಾಗಿ ಹೆಣ ಸಿಗದಂಗೆ ಮಾಡೋದಕ್ಕೆ ಈ ಹೆಣ ಎಲ್ಲಾದ್ರೂ ಬಿಸಾಕ್ರೋ, ನೀವು ಸಿಕ್ಕಿದ್ರು ಸಿಗದಿದ್ರು ಹಣದಿಂದ ಆಗತ್ತೆ, ನಾನು ಫೋನುಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. 2 ಮ್ಯಾನೇಜ್ಮೆಂಟ್ಸ್ ಆಯ್ತು. ಇನ್ನೊಂದು ಆರಕ್ಷಕರ ಅಜ್ಞಾನದಿಂದ 3ನೇ ಮ್ಯಾನೇಜ್ಮೆಂಟ್. ಅದು 3ನೇದು. ಆರಕ್ಷಕರು ಅಜ್ಞಾನದಿಂದ ತಾವೇ ಕರ್ತವ್ಯ ದ್ರೋಹ ಮಾಡಿ ಸಿಕ್ಕಾಕೊಳ್ಳೋದು. ಆದರೆ ಅಚ್ಚರಿ ಏನೋ ಎಂಬಂತೆ ಈ ಆರಕ್ಷಕರು ಯಾರು ದರ್ಶನ್ ಕೇಸ್ನ ಹ್ಯಾಂಡಲ್ ಮಾಡ್ತಾರೋ
ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಅವರಿಗೆ ಆ ಸ್ವಾತಂತ್ರ್ಯ ಕೊಟ್ಟಂತಹ ಅಡ್ಮಿನಿಸ್ಟ್ರೇಷನ್ಗೂ ಅಹೋರಾತ್ರನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾಕಂದ್ರೆ ಈ ಮೂರು ವಿಚಾರಗಳಿಗೆ ಬಗ್ಗಿ ಹೋಗಿತ್ತು ಯಡಿಯೂರಪ್ಪನ ಕಾಲದ ಬೊಮ್ಮಾಯಿಯ ಕೆಳಗಿನ ಆರಕ್ಷಕ ಠಾಣೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಅಂದು. ಇನ್ಫ್ಲೂಯೆನ್ಸ್ ಅಂದು ಇವತ್ತು ದರ್ಶನ್ ಕೊಟ್ಟಂಗೆ ಆವತ್ತು ಜಾಕ್ ಮಂಜಾ ಬಂದು ಹೇಗೆ ಬಿಡಿಸ್ಕೊಂಡೋದ. ದರ್ಶನ್ ಕೇಸಲ್ಲಿ ಎಲ್ಲ ಫೋನುಗಳನ್ನ ಸೀಸ್ ಮಾಡಿದ್ರು, ಅದರೊಳಗಿರೋ ಎಲ್ಲ ಮೆಟೀರಿಯಲ್ ತಗೊಂಡ್ರು, ಕುಡಿತದ ಟೆಸ್ಟ್ ಆಯಿತು. ಆದರೆ ನಮ್ಮ ವಿಚಾರದಲ್ಲಿ ಕುಡಿತದ ಟೆಸ್ಟ್ ಮಾಡಲಿಲ್ಲ, ಮೊಬೈಲ್ಗಳನ್ನು ಸೀಸ್ ಮಾಡಲಿಲ್ಲ, ವೆಪನ್ಸ್ ಕೂಡ ಮಹಜರ್ ಮಾಡಿರೋದನ್ನ ಆ ಮನೋಜ್ ಬದಲಾಯಿಸ್ಬಿಟ್ಟ. ನಾವು ನಡೆದ ನಮ್ಮ ಅದೃಷ್ಟ ಏನು ಅಂದ್ರೆ ಲೈವ್ ಅಟ್ಯಾಕ್ ಫುಲ್ನ ಲೈವ್ ಮಾಡಿಟ್ಕೊಂಡ್ವಿ. ಅದನ್ನ ಕರ್ನಾಟಕ ಎಲ್ಲ ನೋಡ್ತು. ಅದೇ ಕೋರ್ಟ್ಗೆ ಇವತ್ತು ಒಳ್ಳೆ ಸಾಕ್ಷಿ ಆಗುತ್ತೆ. ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ನಾವೊಂದು ಪೆನ್ ಡ್ರೈವ್ ಅಲ್ಲಿ ಹಾಕಿ ಅದನ್ನ ರಿಜಿಸ್ಟರ್ ಮಾಡಿ ಅದನ್ನ ಸೀಲ್ ಹಾಕಿ ಮಹಜರಲ್ಲಿ ಕೊಟ್ಟಿದ್ವಿ. ಆದರೆ ಮನೋಜ್ ಮಹಾಶಯ ಜನಾರ್ದನನ ನೆರಳಿನಲ್ಲಿ ಹಣದ ಆಸೆ ಮತ್ತೆ ಇನ್ಫ್ಲೂಯೆನ್ಸ್ಗೂ ಗೊತ್ತಿಲ್ಲ, ಆ 3 ಸ್ಯಾಂಡ್ವಿಚ್ಗಳು ಒಟ್ಟಿಗೆ ಆಗಿದೆಯೋ ಗೊತ್ತಿಲ್ಲ, ಅಜ್ಞಾನದಿಂದ ಆ ಸಿಡಿಎಲ್ ಕೂಡ ಏನೂ ಇರಲಿಲ್ಲ. ಆ ಪೆನ್ ಡ್ರೈವ್ ಖಾಲಿ ನೋಡಿದಾಗ ಅದು ಯಾವ ಧೈರ್ಯದ ಮೇಲೆ ಕೋರ್ಟಿಗೆ ಖಾಲಿ ಪೆನ್ ಡ್ರೈವ್ ಕೊಟ್ರಿ ಅವರು. ಅದೃಷ್ಟವಶಾತ್ ಗೊತ್ತಾದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ತುಂಬಾ ಆಗ್ರಹವನ್ನು ವ್ಯಕ್ತಪಡಿಸಿದಾಗ ಆ ವೆಪನ್ಸ್ ಏನೋ ಸಿಕ್ತು, ಆದರೆ ಪೆನ್ ಡ್ರೈವ್ ತಪ್ಪಾಯ್ತು ನಮ್ದು, ನೀವು ಮತ್ತೆ ಕೊಡಿ ಅಂತ ಮತ್ತೆ ಇಡಿಸ್ಕೊಂಡಿದ್ದಾರೆ. ಇವಾಗ ಹೇಳಿ ನೀವು, ಈ ಮಾನ್ಯ ಸರ್ಕಾರ, ಇಂದಿನ ಆರಕ್ಷಕರು ಕಿಚ್ಚ ಸುದೀಪ್ನ ಆ ಕೇಸನ್ನ ಮತ್ತೆ ಪರಿಗಣಿಸಬೇಕು. ಯಾಕಂದ್ರೆ ಆವತ್ತು ಇದೇ ರೇಣುಕಾ ಸ್ವಾಮಿಯ ಹತ್ಯೆಯ ತರ ನಮ್ಮ ಮನೆಯಲ್ಲಿ 2-3 ಹೆಣ ಆದರೂ ಬೀಳ್ತಿತ್ತು. ಇವರ ದಾಂಧಲೆಗೆ, ಕುಡಿತದ ದಾಂಧಲೆಗೆ. ನವೀನ್ ಗೌಡ ಅವನ ಹಿಡಿತದಲ್ಲೇ ಅವನ ಅನುಯಾಯಿಗಳಿರಲಿಲ್ಲ. ರಾಡ್ಗಳು ತಗೊಂಡೊಡಿಯೋದು, ಕಲ್ಲು ತಗೊಂಡೊಡಿಯೋದು, ಬಾಯಿಗೆ ಬಂದಂಗೆ ಬೈಯೋದು, ಹೆಣ್ಣು ಮಕ್ಕಳ ಮುಂದೆ ಹೆಣ್ಣ ನಿಂದನೆ ಮಾಡೋದು. ಅವನು ಸಂತೋಷ್ ರೆಡ್ಡಿ ಎನ್ನುವ ವಿಕೃತ ಕಾಮಿ ಕೂಡ ಅದರಲ್ಲಿದ್ದ. ಅವನೊಬ್ಬ ವಿಕೃತ ಕಾಮಿ. ಆತನ ಮಡದಿ ಕೂಡ ತುಂಬಾ ಕೋರ್ಟಲ್ಲಿ ನೊಂದು ಆ ಕೇಸಲ್ಲಿ ಬೆಂದು ಹೋಗಿತ್ತು ಆ ಮಗು ಪಾಪ. ಅವನು ಕೂಡ ಬಂದಿದ್ದ, ಅವನ ಅನುಯಾಯಿಗಳು ಇವರೆಲ್ಲ ಬಂದಿರುವಾಗ ಈಗ ತಪ್ಪಿಸ್ಕೊಂಡ್ವೇನೋ ಅಂತ ಅವನು ಕುಣಿತಾ ಇದ್ದಾನೆ. ದರ್ಶನ್ ಇರೋ ಜೈಲಲ್ಲಿ ಇರಬೇಕಾಗಿತ್ತು ಕಿಚ್ಚ ಸುದೀಪ. ಅವನ ಕಾನ್ಸ್ಪಿರಸಿ ಅವತ್ತು ಆ ಹುಡುಗರೆಲ್ಲ ಮೊಬೈಲ್ ಸೀಸ್ ಮಾಡಿ ಗೊತ್ತಾಗ್ತಿತ್ತು ಅವನು ಹೇಗೆ ಇವ್ರನ್ನ ಮಾತಾಡಿದಾನೆ ಅಂತ. ಇವಾಗ ಮುಚ್ಚಿ ಹೋಗಿದ್ದಾನೆ. ಇದು ಎಲ್ಲ ಸಾಕ್ಷಿಗಳ ನಾಶದ ಕೇಸಲ್ಲಿ ಜನಾರ್ದನ್, ಮನೋಜು ಮತ್ತೆ ಜಾಕ್ ಮಂಜಾ, ಸುದೀಪು, ಕಿಚ್ಚ ಸುದೀಪು, ಈ ಎಲ್ಲ ಆರೋಪಿಗಳು 35 ಜನ, ಅದರಲ್ಲಿ ಬರೀ 13 ಜನನ ಹಾಕಿದ್ದಾರೆ. ಇವರೆಲ್ಲ ಆ ಪ್ಲಾನ್ ಹೇಗೆ ಮಾಡಿದ್ರು, ಅಹೋರಾತ್ರನ ಮನೆಗೆ ನುಗ್ಗಿ ಹೊಡೆಯೋ ಪ್ಲಾನ್ ಮಾಡಿದರು. ಆ ಪಿತೂರಿ ಅಂತಾರೆ, ಕಾನ್ಸ್ಪಿರಸಿ ಅಂದ್ರೆ, ಅದನ್ನೆಲ್ಲ ಗಮನಿಸಬೇಕು. ಇಲ್ಲಾಂದ್ರೆ ಮುಂದೊಂದು ದಿನ ಇದೇ ಕಿಚ್ಚ ಸುದೀಪ್ ಅಭಿಮಾನಿಗಳ ಕೈಯಲ್ಲಿ ಕಿಚ್ಚ ಸುದೀಪು ದರ್ಶನ್ಗಿಂತ ಅವನು ಸ್ವಲ್ಪ ಡಬಲ್ ಸ್ಮಾರ್ಟ್ ಇದ್ದಾನೆ. ದರ್ಶನ್ ತಾನೇ ಕೊಲೆಯಲ್ಲಿ ಇನ್ವಾಲ್ವ್ ಆಗಿ ಅವ್ರ ಜೊತೆ ಸಿಕ್ಕಾಕೊಂಡ್ರೆ ಮತ್ತೆ ಅವ್ರನ್ನ ಮುಂದೆ ತಳ್ಳಿ ಅವ್ರನ್ನ ಜೈಲಿಗೆ ತಳ್ಳಿ ತಾನು ಸೇಫ್ ಆಗೋಕ್ ನೋಡ್ದ. ಕಿಚ್ಚ ಸುದೀಪ್ ಹಂಗಲ್ಲ, ಅವನು ಇನ್ನೊಬ್ಬರ ಕೈಲಿ ಮಾಡಿಸಿ ಅವ್ರನ್ನೇ ಸಿಕ್ಕಾಕ್ಸಿ ಕೋರ್ಟ್ ಹತ್ರನೂ ಸುಳಿಲಿಲ್ಲ, ಎಲ್ಲೂ ಸುಳಿಲಿಲ್ಲ. ಅವನು ಉಸಿರು ಒಳ್ಳೆಯವನು.
ಇವಾಗ ಹೇಳಿ, ನೀವೇ ಹೇಳಿ, ಈ ವಿಚಾರದಲ್ಲಿ ಇಂಥ ಅನಾಹುತಗಳಾಗಬಾರ್ದು ಅಂದ್ರೆ ದರ್ಶನ್ ತರನೇ ಇನ್ನೊಂದು ಗ್ಯಾಂಗ್ ಇದೆ, ಅದು ಕಿಚ್ಚ ಸುದೀಪನ ಗ್ಯಾಂಗ್. ನಿಮಗೆ ಕೆಲವು ಅಹೋರಾತ್ರದಲ್ಲಿ ಆಡಿಯೋಗಳಿದೆ ನೋಡಿ, ಡೈರೆಕ್ಟ್ ಥ್ರೆಟ್, ಅವ್ರ ಹತ್ರ ನಿನ್ನ ಕೊಲೆ ಮಾಡ್ತೀನಿ ನಾನು ಅನ್ನೋದು, ಇನ್ನೊಬ್ಬ ಚಾಕು ಹಾಕ್ತೀನಿ, ಕಿಚ್ಚ ಸುದೀಪನ ಮನೆ ಮುಂದೆನೆ ನಿಂತಲ್ಲೇ ಸಿಗಿತೀನಿ ಅನ್ನೋದು, ಇವೆಲ್ಲ ಇದ್ರೂ ಕೂಡ ಆ ಮಾಮಣ್ಣ ಬೊಮ್ಮಣ್ಣನ ದೆಸೆಯಿಂದ ಅವನನ್ನು ಯಾರು ಹಿಡಿಯಲಾಗಲಿಲ್ಲ. ಈಗಲಾದರೂ ನಮ್ಮ ಸ್ವಚ್ಛ ಚಾರಿತ್ರ್ಯವುಳ್ಳ ಈ ಸರ್ಕಾರ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಳ್ಳಕ್ಕೆ ಮತ್ತೆ ಇದರಲ್ಲಿ ಅದಕ್ಕೆ ಲೀಡರ್ ಚೆನ್ನಾಗಿರಬೇಕು ಅನ್ನೋದು. ನೋಡಿ, ಸೆಂಟ್ರಲ್ ಅಲ್ಲಿ ಏನೇ ಇರ್ಬೋದು, ಪವಿತ್ರವಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಸೋತು ಹೋಯ್ತು. ಎಲ್ಲ ಭ್ರಷ್ಟ 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 ಆಗಿ ಇವಾಗ ನೋಡಿ ಹೆಂಗೆ ನಡೀತಾ ಇದೆ ವ್ಯವಹಾರ. ಇವ ದಿನಕ್ಕೊಬ್ಬೊಬ್ಬರು ಸಿಕ್ಕಾಕೋತಾ ಇದ್ದಾರೆ. ಯಾರೇ ಆಗಿರ್ಲಿ, ಲಾ ಅಂಡ್ ಆರ್ಡರ್ ಅಲ್ಲಿ ಇಂಟರ್ಫಿಯರ್ ಆದ್ರೆ ಸರ್ವನಾಶ ಆಗೋಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಮೊನ್ನೆ ನಮ್ಮ ಕೇಸಲ್ಲಿ ಎಲ್ಲ ಬಯಲಾದ ಕೇಸ್ ಅಂತದ್ದು ಎಷ್ಟೋ ಕೇಸುಗಳು ಲಾ ಅಂಡ್ ಆರ್ಡರ್ ಅಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ನೋಡಿ. ಪೋಕ್ಸೋ ಕೇಸು 85 ವರ್ಷದ ಮುದಿತನದಲ್ಲಿ ಪೋಕ್ಸೋ ಕೇಸ್ ಬೀಳ್ಬೇಕಾ? ಅದು ದೇವರ ಒಂದು ಲೀಲೆ. ಅದನ್ನೇ ದೈವ ಜಾಗೃತಿ ಅಂತ ಹೇಳುದು. ಇವಾಗ ದೈವ ಜಾಗೃತಿ ಆಗಿದೆ. ದಿನಕ್ಕೊಂದು ನ್ಯೂಸ್ಗೆ ಕಾದಿರಿ ಗೆಳೆಯರೇ, ನೀವು ದಿನಕ್ಕೊಂದು ನ್ಯೂಸ್ ಬರುತ್ತೆ. ಇನ್ನೇನಪ್ಪ ಇಷ್ಟೇ ಅಂತ ಹೇಳಿದ್ರೆ ಮತ್ತೊಬ್ಬಂದು ಶುರುವಾಗತ್ತೆ, ಎಲ್ಲರದು ಬಯಲಾಗತ್ತೆ. ಈ ದರ್ಶನ್ ಶಿಷ್ಯರದೇ ಇವಾಗ ಆಚೆ ಬರುತ್ತೆ ನೋಡಿ. ಏನು ಒಬ್ಬರಿಗಿಂತ ಒಬ್ಬರು ಸ್ಯಾಡಿಸ್ಟ್ಗಳು ಇವರು ಮಾಡಿರೋದೆಲ್ಲ ಬಯಲಾಗತ್ತೆ. ಸ್ಯಾಡಿಸಮ್ ಅಂತ ಒಂದು ರೋಗದಿಂದ ನರಳುತ್ತಾ ಇದ್ದಾರೆ ಇವರು. ಪಾಪ ಆ ನಿಜ ಭಕ್ತರಿಗೆ ಆಚೆ ಬರಕ್ ಆಗ್ತಿಲ್ಲ ಕೆಲವರಿಗೆ. ಹೆಂಗೆ ಸಡನ್ ಆಗಿ ಆಚೆ ಬರೋದು? ಅವನೊಬ್ಬಿದಾನೆ ಪಾಸಿಟಿವ್ ಪಕೇತ ಅಂತ, ಒಬ್ಬೊಬ್ಬೊಬ್ಬೊಬ್ಬ, ಅವನಂತೂ ಅವನ ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದಾನಂತೆ ದಚ್ಚು ಮಹಾರಾಜದು. ಅವನು ಕಚ್ಚುತ್ತಾ ಇರ್ತಾನೆ ಎಲ್ಲರ ಕಿವಿನ. ಇವಾಗೇನು ಯಾರು ಹತ್ಯೆನೇ ಮಾಡಿಲ್ವಾ, ನಮ್ಮ ಬಾಸ್ ಮಾಡ್ಬಿಟ್ಟಿದ್ದಾರೆ ಏನಿವಾಗ ಅಂತ ನಾನು ಒಬ್ಬೊಬ್ಬೊಬ್ಬೊಬ್ಬೊಬ್ಬ. ಇಂತಹ ವಿಕೃತಿಗಳ ನಡುವೆ ಕರ್ನಾಟಕದಲ್ಲಿ ಆ ಹೆಣ್ಣು ಮಕ್ಕಳು ಹೇಗೆ ರಾತ್ರಿ ಓಡಾಡ್ತಾರೆ? ಹೇಗೆ ಮಹಾತ್ಮ ಗಾಂಧಿಯ ಕನಸನ್ನು ನನಸಾಗುತ್ತೆ? ಅರ್ಧ ರಾತ್ರಿ ಹೆಣ್ಣು ಮಕ್ಕಳು ಸ್ವತಂತ್ರದಿಂದ ಓಡಾಡಿದ ದಿವಸ ನಮಗೆ ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿದ್ರಲ್ಲ. ದೇವರು ಒಳ್ಳೇದು ಮಾಡಲಿ. ಧನ್ಯವಾದ. ಅಹೋರಾತ್ರ.